ಹಾಯ್ ಗಾಯ್ಸ್, ಹಾಯ್ ಹಲೋ ನಮಸ್ಕಾರ ಎಲ್ರು. ಹೊಸ ಬ್ಲಾಗ್ಗೆ ವೆಲ್ಕಮ್ ಹೇಳ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಎಲ್ರಿಗೂ ಗುಡ್ ಮಾರ್ನಿಂಗ್ ಹೇಳ್ತಾ ಗಂಟೆಗೆ 8 ಗಂಟೆ 9 ಆಗ್ತಾ ಬಂತು. ಇವಾಗ ಜಸ್ಟ್ ಎದ್ದಿದ್ದಷ್ಟೇ. ನಾನೀಗ ಎಲ್ಲಿದ್ದೀನಿ ಅಂದರೆ ನಮ್ಮ ವೈಫ್ ಮನೆಯಲ್ಲಿದ್ದೀನಿ. ಹಾಗಾಗಿ ನೆನ್ನೆ ಬಂದಿದ್ದೆ. ನೆನ್ನೆ ಸ್ವಲ್ಪ ಪ್ರೋಗ್ರಾಮ್ ಇತ್ತು, ಅದೆಲ್ಲ ಮುಗಿಸ್ಕೊಂಡು ಇವಾಗ ಇಲ್ಲಿಗೆ ಬಂದಿದ್ದೀನಿ. ಬೆಳಿಗ್ಗೆ ಎದ್ದು ಇವತ್ತು ಎಲ್ರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಅಂತ ಹೇಳ್ತಾ ಈ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಹಾಗೆ ನೋಡಿದರೆ ದೀಪಾವಳಿಗೆ ಎಣ್ಣೆ ಸ್ನಾನ ಮಾಡಲಿಕ್ಕುಂಟಂತೆ. ಹಾಗೆ ಇನ್ನು ಎಣ್ಣೆ ಹಾಕಿ ಇನ್ನೂ ಫ್ರೆಶ್ ಅಪ್ ಎಲ್ಲ ಆಗಲಿಕ್ಕುಂಟು. ಹಾಗೆ ಯಾರೆಲ್ಲ ದೀಪಾವಳಿ ದಿವಸ ಎಣ್ಣೆ ಸ್ನಾನ ಮಾಡಿದ್ದಾರೆ ಕಮೆಂಟಲ್ಲಿ ಕಮೆಂಟ್ ಮಾಡಿ. ಸ್ವಲ್ಪ ಆದಷ್ಟು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ದೇವರ ಹತ್ರ ಬೇಡ್ಕೊಳ್ತೀನಿ. ಆದಷ್ಟು ಎಲ್ಲರೂ ಖುಷಿ ಖುಷಿಯಿಂದ ಇರಿ, ಖುಷಿ ಖುಷಿಯಿಂದ ದೀಪಾವಳಿ ಆಚರಿಸಿ, ಪಟಾಕಿನ ಕಮ್ಮಿ ಬೆಳೆಸಿ ಅಂತ ಹೇಳ್ತಾ ಈ ವಿಡಿಯೋ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಬನ್ನಿ ಇವತ್ತಿನ ದೀಪಾವಳಿನ ಎಂಜಾಯ್ ಮಾಡುವ. ಹಾಗೆ ತಿಂಡಿ ಏನು ಮಾಡಿದ್ದಾರೆ ಗೊತ್ತಿಲ್ಲ, ಅದೇನೋ ಹೊಸದಾಗಿ ಮಾಡಿದ್ದಾರೆ. ನಾನು ಸಹ ಫಸ್ಟ್ ಟೈಮ್ ಇದೆಲ್ಲ ನೋಡೋದು. ಹಾಗಾಗಿ ಇಲ್ಲಿ ಈಗ ಸ್ನಾನ ಮಾಡಿ ಬಂದಿದ್ದಾರೆ. ಇವಾಗ ಜಸ್ಟ್ ಫ್ರೆಶ್ ಅಪ್ ಆಗಿ ಬಂದು ನಾನು ಸಹ ಈಗ ಫ್ರೆಶ್ ಅಪ್ ಆಗಬೇಕು. ಬನ್ನಿ ತಲೆಗಿನ್ನ ಎಣ್ಣೆ ಹಾಕ್ಲಿಕ್ಕೆ ಉಂಟಂತೆ. ಎಣ್ಣೆ ಹಾಕ್ತಾರೆ ಈಗ. ನೋಡಿ ಗಾಯ್ಸ್, ಎಣ್ಣೆ ಸ್ನಾನ ಮಾಡಿದ್ದು ಪಳ 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 ಅಂತ ಹೊಳಿತಿದ್ದಾರೆ. ನೋಡಿ ಗೈಸ್, ನಾಯಿಗೆ ಸೈಡ್ ನಾಯಿಗೆ ಸ್ನಾನ ಮಾಡಿಸಿದ್ದಾರೆ ಅಂತ ನೋಡಿ. ಬಿಳಿ ಬಿಳಿ ಆಗಿದೆ, ಬರೀ ಬೊಬ್ಬೆ ಹಿಡಿತದೆ, ಸೌಂಡು ಕಿರಿಕಿರಿ ಆಗೋದಿಲ್ಲ. ನಾವು ಸಹ ಸ್ನಾನ ಮಾಡ್ತೀವಿ ಎಣ್ಣೆ ಹಾಕಿ. ಹಾಗಾಗಿ ಬನ್ನಿ, ಯಾರೆಲ್ಲ ಎಣ್ಣೆ ಸ್ನಾನ ಮಾಡಿದ್ದೀರಾ ಕಮೆಂಟಲ್ಲಿ ಕಮೆಂಟ್ ಮಾಡಿ ಹೇಳ್ತಾ ಬನ್ನಿ. ನೆಕ್ಸ್ಟ್ ಸಿಗ್ತೇನೆ. ಫಸ್ಟ್ ಟೈಮ್ ಸ್ನಾನ ಮಾಡೋದು ಗಾಯ್ತು. ಎಣ್ಣೆ ಸ್ನಾನ ಬುಕ್ ಎಣ್ಣೆ ಸ್ನಾನ ಅವು ಎಣ್ಣೆ ಸ್ನಾನ ಕಂಡಿರೋದಿಲ್ಲ. ಮಾಮಿ ಎಣ್ಣೆ ಪೂಜೆ ಏನು ಬಿಡೇ ಜಾತ್ವೆ ಎಷ್ಟು ಬೋಲ ತೂವಲ್ಲಿ ನೆಕ್ಸ್ಟ್ ಗಿರ ಭಾಗ್ಯ കൈറ്റ് വരെ എണ്ണ ഓ ഈ മേരെ എണ്ണയുടെ മീര് അടി പൊറല്ലേ പൊറല്ലേ നെല്ലട്ടു ಅವು ಬಕ್ಕ ಬಂಜಿ ಬಾಡಿ ನಿನ್ನ ಕೈಗೆ ಸರಿ ಕೊಡ್ತೀನಿ ದಾಲಚ್ಚಿ ಅದು ಬಂಜಿಗೆ ಎಣ್ಣೆ ಬೇತ ಮಾಡಿ ನೆಲತ ಪಾಡುಚ್ಚಿ ಕಾಸ್ಟ್ಲಿ ಎಣ್ಣೆ ಕಾಸ್ಟ್ಲಿ ಆಗ್ತದಿತ್ತೆ. ಎಣ್ಣೆ ಕಾಸ್ಟ್ಲಿ ಒಂದು ನೆಲಟು ಒಂದು ನೆಲ ಬರ್ಪಾರದ ಇದು ನೆನಪು ಕೊಡು ಎನ್ನ ವೈಟ್ ದಿಂಚ ಬಂದದ್ದು ಇಬ್ಬರದ್ದು ಅಪ್ಪ ನೆನಪು ಪೂಜಾ ರೆಡಿ ಶೀಲಾ ಬಂಜಿ ಪೂಜಿಜಾರಿ ಅವೇರಿ ಶೀಲಾ ಶೀಲೇರಿ ಬಂಜಿ ಪೂಜಿಜಾರಿ ಬೆರಕೆ ಪೂಜಿಜಾರಿ ಅಡಿಗೆ ಐತೆ ಅತ್ತ ತಿತ್ತೆ ಅಡಿಗೆ ಅಲ್ಲೆಲ್ಲ ದಾದ ಗುಚ್ಚು ನೀ ಈ ದಾದಂದು ನೀ ಮೂಲಿ ಈ ಸೈಡ್ ಬೂಳ್ತೀನಿ ಇದ್ದಾನೆ ನೋಡಿ ಗೈಸ್ ನೆಸ್ಪಿಂಟ್ ಸಿಕ್ಸ್ ಪ್ಯಾಕ್ ನೋಡಿ, ಸಿಕ್ಸ್ ಪ್ಯಾಕ್ ಫ್ಯಾಮಿಲಿ ಪ್ಯಾಕ್ ಅತ್ತ ಉದಿಜ್ಜ ಜೋಕ್ಲಿನ್ ಜಪ್ಪನ್ ಅಮ್ಮ ಗೈ ಬಿ ಕೇರು ಜೊತೆ ಇರಕ್ಕೆ ಸಾರಿ ಬಿಡ್ಲಾರಿ ಎಲ್ಲ ಎಪ್ಪು ಕೇರು ಕೇಳಲೆ ಅಮ್ಮ ಎಷ್ಟು ಚಂದ ಆಗ್ತದೆ. ಅಮ್ಮ ಕೇಳಿ ಎಲ್ಲ ಎಪ್ಪು ಕೇರು ಜಾನು ಯಾರು ಅಂಚದಾದ ನೆತ್ತಿನ ಕೂಜಲ್ಲ ಇದ್ದಿದ್ದ
ಈ ಆರ್ಡರ್ ದೆತ್ತದಾಣ ಹಾ? ಅಂದೆ ಅನ್ನ ನಿಲ್ಲುಕೊಳ್ಳೋದು ಬಾವಿ ಬೆಲೆ ಗೊತ್ತಿನ ಆಗಿನ ರಜೆ ಅಜ್ಜಿಗೆ ಇನ್ನು ಎಲ್ರು ಮಿಂಚಿನ ಮಾರ ಪೊಕ್ಕಳ ಪೋಯ್ಜೆ ಮಂಡೆ ಅಲ್ಲ ಜಪ್ಪರ ತಿನ್ನಲ್ಪರಿದ್ದೆವು ಅದೇ ಅಂದಿಲ್ಲ ಕೆಬಿತ ಬಾಡ್ ಬಾ ಮೊಂಡ ಅಲ್ಲಿ ಹೊಂಡ ಹಾಕಲ್ಲ ಅದು ಇದು ಬೇರೆ ಕೆಬಿ ಬೇರೆ ಜಾರಗೆನಾ ಇರಿ ಹಾ ಅರೆಗೆ ಅವು ವರ್ಷ ಬರ ಎಣ್ಣೆ ಬಿಡು ಐಕ್ಯ ದುದಾನಿತ ಬಂಡರತ ವರ್ಷಕಾರ ಮಾತ್ರ ಬಂಜಿಗೆ ಎಣ್ಣೆ ಬಣ್ಣು ಹಾ ಎಣ್ಣೆಲ್ಲ ಕೇರ್ ದಿಕ್ಕೇರು ಬಣ್ಣು ಅಂದ ಎಲ್ಲ ಫ್ರೆಶ್ ಅಪ್ ಎಲ್ಲ ಆಗಿ ಬಂದಾಯಿತು ಒಂದು ಬಿಸಿ ನೀರು ಕುಡಿತಿದ್ದೇನೆ ಯಾರೆಲ್ಲ ಈಗ ಫ್ರೆಶ್ ಅಪ್ ಎಲ್ಲ ಆಗಿ ಎಣ್ಣೆ ಸ್ನಾನ ಮಾಡಿ ಆಗಿದೆ ಅಂತ ಹೇಳ್ಬಿಟ್ಟು ಕಮೆಂಟಲ್ಲಿ ಕಮೆಂಟ್ ಮಾಡಿ. ಹಾಗೆ ವರ್ಷದಲ್ಲಿ ಫಸ್ಟ್ ಟೈಮ್ ನಾನು ಈ ಥರ ಎಣ್ಣೆ ಸ್ನಾನ ಮಾಡಿದ್ದು. ಇದುವರೆಗೆ ನಾನು ಆ ಥರ ಎಣ್ಣೆ ಸ್ನಾನ ಮಾಡೇ ಇಲ್ಲ. ಅಂದರೆ ನಮಗೆ ಮಾಡಿಸಿದ್ರೆ ಗೊತ್ತಿಲ್ಲ, ಅಮ್ಮ ನಾನು ನೀನು ನೆನಪಿಲ್ಲ ಮಾಡಿಸಿದ್ದು. ಹಾಗಾಗಿ ಇದೆ ಫಸ್ಟ್ ಟೈಮು ಹೇಳ್ತಾ. ಆದರೂ ಏನೋ ಒಂಥರ ಮನಸ್ಸಿಗೆ ಉಲ್ಲಾಸ ಎಣ್ಣೆ ಸ್ನಾನ ಮಾಡಿದ ಮೇಲೆ. ಹಾಗಾಗಿ ಬನ್ನಿ ನೆಕ್ಸ್ಟ್ ಸಿಗುವ. ಈಗ ಬ್ರೇಕ್ಫಾಸ್ಟ್ ಆಗಿಲ್ಲ, ತಿಂಡಿ ಏನೋ ಅವಲಕ್ಕಿ ಏನೋ ಮಾಡಿದ್ದಾರಂತೆ. ಬನ್ನಿ ತಿನ್ನು, ಅದನ್ನು ಸಹ ತಿಂದು ಹೇಗಿದೆ ಅಂತ ಹೇಳುವ. ಹಾಗೆ ಟೈಮ್ ಈಗ ನೋಡೋದಾದರೆ ಟೈಮು 10:30 ಆಗಿದೆ. ಹಾಗಾಗಿ ನನಗೆ ನಾನು ತಿಂಡಿ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ. ಗಾಯ್ಸ್ ನೋಡ್ಬೋದು, ಅವಲಕ್ಕಿ ರೆಡಿಯಾಗಿದೆ, ಹಾಗೆ ಕಾಫಿ ಸಹ ರೆಡಿಯಾಗಿದೆ. ಬನ್ನಿ ತಿನ್ನುವ. ಚೆನ್ನಾಗಿದೆ ಚೆನ್ನಾಗಿದೆ. ಬನ್ನಿ ಸಿಗುವ, ಮತ್ತೆ ತಿಂದು ಸಿಗ್ತೇನೆ. ಯಾರಾದರೂ ಈ ಥರ ಮಾಡಿ ತಿಂದಿದ್ದೀರಾ ಹೇಳಿ, ಕಮೆಂಟ್ ಮಾಡಿದ್ದಾರೆ. ಚೆನ್ನಾಗಿದೆ. ಇನ್ನು ಎಲ್ಲರೂ ಒಳ್ಳೆಯದಾಗಲಿ, ಇದೇ ಥರ ಎಲ್ಲರೂ ಒಳ್ಳೆಯದಾಗಿ ದೀಪಾವಳಿ ಆಚರಿಸಿ. ಪಟಾಕಿ ಜಾಸ್ತಿ ಯೂಸ್ ಮಾಡಿ, ಆದರೆ ಸೇಫ್ ಆಗಿರಿ. ಯಾರು ನೆಗ್ಲಿಜೆನ್ಸ್ ಮಾಡಬೇಡಿ. ಪಟಾಕಿ ಮನೆಯೊಳಗೆಲ್ಲ ಆಚರಿಸ್ಬಿಡಿ. ತುಂಬ ದೂರ, ಮನೆಯಿಂದ ಹೊರಗಡೆ ತುಂಬ ದೂರ ಆಗಿ ಸ್ವಲ್ಪ ಪಟಾಕಿನ ಆಚರಿಸಿ ಅಂತ ಹೇಳ್ತೀನಿ. ಬನ್ನಿ ನೆಕ್ಸ್ಟ್ ಸಿಗ್ತೇನೆ. ಗಾಯ್ಸ್ ನಾನೀಗ ಮನೆಗೆ ಹೊರಟಿದ್ದೀನಿ. ಗೈಸ್ ನಾನೀಗ ಎಲ್ಲಿದ್ದೀನಿ ಅಂದರೆ ಪೊಳ್ಳಲ್ಲಿ ಹೋಗೋ ರೋಡ್ ಹತ್ರ ಇದ್ದೀನಿ. ನಾನು ನೋಡ್ಬೋದು, ಇಲ್ಲಿ ನೋಡಿ, ಇದು ನೋಡಿ, ಇಲ್ಲಿಂದ ಈ ಕಡೆಯಿಂದ ಬೀಚ್ ರೋಡಿಂದ ಬರೋದು. ಇಲ್ಲಿಂದ ಸೀದಾ ಈ ಕಡೆ ಹೋದರೆ ಪೊಳ್ಳಲ್ಲಿ ರೋಡು, ಒಂದು ಸ್ಟ್ರೈಟ್ ರೋಡು ಸೀದಾ. ಹಾಗಾಗಿ ನಾನೀಗ ಹೊರಟಿದ್ದೀನಿ. ಗಂಟೆ ಆಲ್ರೆಡಿ ಈಗ 3:45 ಆಗ್ತಾ ಬಂತು. ಈಗ ಸಂಜೆ ಟೈಮ್ ನಾನು ಹೊರಟಿದ್ದು. ಯಾಕಂದರೆ ಮಧ್ಯಾಹ್ನ ಟೈಮಲ್ಲಿ ಹೊರಟ್ರೆ ಫುಲ್ ಹೆವಿ ಬಿಸಿಲು ಇರುತ್ತೆ, ಹೋಗ್ಲಿಕ್ಕಾಗಲ್ಲ. ಹಾಗಾಗಿ ನಾನೇನು ಮಾಡಿದೆ, 3 o'clock 4 ಗಂಟೆ ಆ ರೇಂಜಲ್ಲಿ ಹೊರಡು ಅಂತ ಹೇಳ್ಬಿಟ್ಟು ಈಗ 3:30 ಗಂಟೆಗೆ ಹೊರಟಿದ್ದೀನಿ. 3:30 ಗಂಟೆ ಆಯಿತು, ಈಗ 4 ಆಗ್ತಾ ಬಂತು. ಹಾಗಾಗಿ ಬನ್ನಿ ಆನ್ ದ ಹೋಗು ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಇಲ್ಲಿಗೆ ಸ್ಟಾರ್ಟ್ ಮಾಡೋ. ಬನ್ನಿ, ಆಗಲೇ ಎಲ್ಲ ಬೆಳಿಗ್ಗೆಲ್ಲ ಊಟ ತಿಂಡಿ ಎಲ್ಲ ಮಾಡಿ ನನಗೆ ಹೊರಟೆ. ಅದು ನೋಡಿದ್ರಲ್ಲ ವೀಡಿಯೋ ಹೇಗಾಗಿದೆ ಅಂತ. ಹಾಗಾಗಿ ನಾನೀಗ ಹೊರಟಿದ್ದೀನಿ. ಬನ್ನಿ ಗಾಯ್ಸ್ ಹೋಗೋ, ಆನ್ ದ ವೇಗೆ ಸಿಗೋ ಹೇಳ್ಬಿಟ್ಟು ಈ ವಿಡಿಯೋನ ಈಗ ವಾಪಸ್ ಮತ್ತೆ ಕಂಟಿನ್ಯೂ ಮಾಡ್ತಿದ್ದೀನಿ. ಬನ್ನಿ ಹೋಗೋ. ನೋಡಿ ಗಾಯ್ಸ್, ನೇತ್ರಾವತಿ ನದಿ ಕೆರೆ ಕೆಸರು ನೋಡಿ, ಆ ಥರ ಕೆಸರಾಗಿದೆ. ನೋಡಿ ಗಾಯ್ಸ್, ನಾರಾರಿ ಪರ್ವತ ಎಲ್ಲಿದೆ ಗೊತ್ತಾ? ಯಾರೆಲ್ಲ ಹೋಗಲಿಲ್ಲ ತೋರಿಸ್ತೀನಿ ನೋಡಿ, ಅಲ್ಲಿದೆ. ಅದೇ ನೋಡಿ ನಾರಾರಿ ಪರ್ವತ. ಅದೆಲ್ಲ ಈಗ ರೋಡ್ ಕನ್ಸ್ಟ್ರಕ್ಷನ್ ಆಗ್ತಾ ಉಂಟು, ಹಾಗಾಗಿ ದಾರಿ ಅಷ್ಟನ್ನು ಕನ್ಫ್ಯೂಸ್ ಆಗ್ತದೆ. ಹಾಗಾಗಿ ನೋಡ್ಬೋದು, ಅಲ್ಲಿ ಮೇಲೆ ಹೋಗ್ಬೇಕು ನೋಡಿ, ಆ ರೋಡ್ ಮೇಲೆ ಹೋಗಿದ್ರೆ ಅಲ್ಲಿಂದ ರೈಟ್ ತಗೊಂಡೋದ್ರೆ ಸೀದಾ ನರಹರಿ ಪರ್ವತಕ್ಕೆ ಹೋಗ್ತದೆ. ಸ್ವಲ್ಪ ರೋಡ್ ಕನ್ಸ್ಟ್ರಕ್ಷನ್ ಆಗ್ತಿರೋದ್ರಿಂದಾಗಿ ರೋಡ್ ಕನ್ಫ್ಯೂಸ್ ಆಗ್ಬೋದು, ಆದಷ್ಟು ನೋಡ್ಕೊಂಡು ಬನ್ನಿ ಅಂತ ಹೇಳ್ತೀನಿ. ನೋಡಿ ನಮ್ಮ ಕರ್ನಾಟಕದ ರೋಡು ಯಾವ ಥರ ಆಗಿದೆ ಅಂತ. ಹೈವೇ ಮೇಲೆ ಬ್ರಿಡ್ಜ್, ಫ್ಲೈಓವರ್ ಮೇಲೆ ಹೋಗ್ತಾ ಇದ್ದೀನಿ. ನೋಡ್ಬೋದು ರೋಡ್ ಕೆಲಸ ಮೇಲೆ ಫ್ಲೈಓವರ್ ಕೆಲಸ ಆಗಿದೆ, ಇನ್ನೂ ಸ್ವಲ್ಪ ಕೆಲಸ ಆಗಬೇಕುಂಟು. ಹಾಗಾಗಿ ಮತ್ತು ಇನ್ನೆಲ್ಲ ಬಂದರೆ ಇನ್ನೂ ಸ್ವಲ್ಪ ಅಲ್ಲಿ ನೋಡ್ಬೋದು. ಅಲ್ಲಿ ನೋಡಿ ರಾಮ ಮಂದಿರ, ಅದೇ ನೋಡಿ, ಅದೇ ಸ್ವೀಟ್ ಹಾಕ್ತಿದ್ದಾರಲ್ಲ, ಅದೇ ನೋಡಿ ರಾಮ ಮಂದಿರ. ಆ್ಯಕ್ಚುಲಿ ಫ್ಲೈಓವರು ದೇವಸ್ಥಾನಕ್ಕಿಂತ ಸ್ವಲ್ಪ ಹತ್ತಿರದಲ್ಲೇ ಇದೆ, ಕಾಣ್ತದೆ ನೋಡ್ಬೋದು. ಅದೇ ನೋಡಿ ಸ್ವೀಟ್ ಹಾಕಿದ್ದಾರೆ, ಅದೇ ರಾಮ ಮಂದಿರ. ನಮಗೆ ಹೋಗ್ಬೋದು. ಈ ಕೆಳಗಡೆ ಹೋಗ್ಬೇಕಂದ್ರೆ ಆಟೋಪೇಟೆ ರೋಡಲ್ಲಿ ಹೋಗ್ಬೇಕು. ಈ ಕಡೆ ರೋಡ್ ಕ್ಲೋಸ್ ಮಾಡಿದ್ದಾರೆ, ಕೆಲಸ ಆಗ್ತಾ ಉಂಟು. ನೋಡ್ಬೋದು ಅಲ್ಲಿ ನೋಡಿ, ತೋರಿಸ್ತೀನಿ.
ನೋಡಿ ಅಲ್ಲಿ ನೋಡಿ ಟೆಂಪಲ್ ಕಾಣ್ತದೆ ನೋಡಿ ಅಲ್ಲಿ, ಅದೇ ನೋಡಿ ರಾಮ ಮಂದಿರ. ಯಾರಿಗೆಲ್ಲ ನೋಡಲಿಲ್ಲ ಅವರೆಲ್ಲ ಬನ್ನಿ ಒಂದ್ಸಲ ವಿಸಿಟ್ ಮಾಡಿ ನೋಡ್ಬೋದು. ನೋಡಿ ಇಷ್ಟಲ್ಲಿದೆ ರಾಮ ಮಂದಿರ ನೋಡಿ. ಇದರ ಮೇಲೆ ಫ್ಲೈಓವರ್ ಇದೆ. ಇಲ್ಲಂದರೆ ಮಾಣಿ ಹತ್ರ ನೋಡ್ಬೋದು ಫುಲ್ಲು ಬ್ಲಾಕ್ ಆಗಿದೆ. ಇಲ್ಲೊಂದು 1 ಕಿಲೋಮೀಟ್ರ್ ಅಷ್ಟು ಬಾಕಿ ಆಗಿದೆ. ಫುಲ್ಲು ಬ್ಲಾಕ್ ಮಾಡಿದ್ದಾರೆ, ಯಾಕಂತ ನನಗೂ ಗೊತ್ತಿಲ್ಲ. ಬನ್ನಿ ನೋಡುವ. ನೋಡಿ ಗಾಯ್ಸ್, ಒಂದು ಗಾಡಿ ಆ್ಯಂಬುಲೆನ್ಸ್ ಹೋಗ್ತಾ ಉಂಟು, ಯಾಕೆಂತ ನಮಗೂ ಸಹ ಗೊತ್ತಿಲ್ಲ, ಬ್ಲಾಕ್ ಮಾಡಿದ್ದು. ನೋಡಿ ಒಂದು ಪೊಲೀಸ್ ಗಾಡಿ ಬರ್ತಾ ಉಂಟು ಅಲ್ಲಿ ನೋಡ್ಬೋದು. ಯಾಕೆ ಎಷ್ಟು ಬ್ಲಾಕ್ ಮಾಡಿದ್ದಾರೆ ಗೊತ್ತಿಲ್ಲ, ಯಾರೋ ಮಿನಿಸ್ಟ್ರು ಬರ್ತಾರೆ ನೋಡಿ. ಇಲ್ಲಿ ನೋಡಿ ಗೈಸ್, ಈ ಕಾರಣಕ್ಕೋಸ್ಕರ ರೋಡ್ ಬಂದ್ ಮಾಡಿದ್ದಾರೆ ನೋಡಿ, ಇದೇ ಕಾರಣಕ್ಕೆ. ನೋಡಿ ಸ್ನೇಹಿತರೆ, ಟೂರಿಸ್ಟ್ ಗಾಡಿ ಹೋಗ್ಲಿಕ್ಕೆ ನಮ್ಮಂಥರ ಗಾಡಿ ನೋಡಿ ಎಷ್ಟು ಬ್ಲಾಕ್ ಮಾಡಿದ್ದಾರೆ. ಪಬ್ಲಿಕ್ಕಿಗೆ ತೊಂದರೆ ಆಗಿದೆ ನೋಡಿ, ಇಷ್ಟು ಗಾಡಿ ಬ್ಲಾಕ್ ಮಾಡಿದ್ದಾರೆ. ಇಲ್ಲಿ ಒಂದು ನೋಡಿ ಈಗ ಒಂದೊಂದೇ ಗಾಡಿ ಹೊರಡ್ತಾ ಉಂಟು. ಫೈನಲಿ ನಾನು ಮನೆಗೆ ರೀಚ್ ಆಗಿದ್ದೀನಿ ಗೈಸ್. ವಿಷಯ ಏನಪ್ಪ ಅಂದರೆ, ಬರುವಾಗ ಆನ್ ದ ವೇ ಫುಲ್ಲು ಮಳೆ ಗೈಸ್. ಮಳೆಯಿಂದ ಬರೋದಾಗಿ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಹಾಗಾಗಿ ನಾನು ಸೀದಾ ನಿನ್ನೆ ಬಂದು ವೀಡಿಯೋ ಮಾಡೋ ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡ್ತಾ ಇದ್ದೀನಿ. ಯಾಕಂದರೆ ಆನ್ ದ ವೇ ಬರುವಾಗ ಹೆವಿ ಮಳೆ ಇತ್ತು. ವಿಷಯ ಏನಪ್ಪ ಅಂದರೆ, ನಾನು ಪುತ್ತೂರಿಂದ ಕಳೆದು ಪುತ್ತೂರು ಎಂಟ್ರಿ ಆಗುವಾಗ ಆಲ್ಮೋಸ್ಟ್ ಹೆವಿ ಮಳೆ ಸ್ಟಾರ್ಟ್ ಆಯಿತು. ಹಾಗಾಗಿ ವೀಡಿಯೋ ಮಾಡಲಿಕ್ಕಾಗಲಿಲ್ಲ. ಹಾಗೆ ಮನೆಗೆ ರೀಚ್ ಆಗಿ ವೀಡಿಯೋ ಮಾಡೋ ಅಂತ ಹೇಳ್ಬಿಟ್ಟು ಇವತ್ತು ವೀಡಿಯೋ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ನೋಡಿದ್ರಲ್ಲ ವೀಡಿಯೋ ಬೆಳಗಿಂದ ಮಧ್ಯಾಹ್ನವರೆಗೆ ಹೇಗಿತ್ತು ಅಂತ. ಹಾಗಾಗಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಇನ್ನೂ ಒಳ್ಳೆ ವಿಡಿಯೋದಲ್ಲಿ ಸಿಕ್ಕುವ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಓಕೆ, ಬಾಯ್, ಸಿ ಯು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಬಾಯ್.